ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಟೈಮ್ ಆಗಿಬಿಟ್ಟಿದೆ ಗುರು. ಆಲ್ರೆಡಿ ನಾನು ಫುಲ್ ಕಾರ್ನ ರೀಪೇಂಟಿಗೆ ಕೊಟ್ಟಿದ್ದೆ. ಅದು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಎತ್ತ ಅಂತ. ಟೈಟಲ್ ತಮ್ಮ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ದ ಬ್ರ್ಯಾಂಡ್ ನ್ಯೂ 2025 ಡುಕಾಟಿ ಪಾನಿಗಾಲೆ. ನನ್ನ ಡ್ರೀಮ್ ಬೈಕಲ್ಲಿ ಹೊಸ ಮಾಡೆಲ್ V4S ಆಮೇಲೆ V4 ಲಾಂಚ್ ಆಗಿದೆ ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ ಗುರು. ಆಲ್ರೆಡಿ 6ಗೆ ನಾನು ಹೋಗಬೇಕಾಗಿತ್ತು. ಇವಾಗ ಟೈಮ್ ಬಂದು 6:45 ಆಯಿತು. ಆಲ್ರೆಡಿ ಬೇಗ ರೀಚ್ ಆಗಬೇಕು, ಟ್ರಾಫಿಕ್ ಬೇರೆ ಇದೆ. Alright, so we have the V4S on my left and we have the V4 on the right. That V4 is our VFM Motors demo and track bike. So you'll be seeing us at DIC and MMRT and all across the country on that motorcycle. ಇಲ್ಲಿ ಬಂದ್ಬಿಟ್ಟು ನಿಮಗೆ V4S ಇದೆ, ಬಂದ್ಬಿಟ್ಟು ನಿಮಗೆ V4 ಇದೆ. ಎರಡು ಗಾಡಿನ ಇವತ್ತು ಲಾಂಚ್ ಮಾಡಿದ್ದಾರೆ. ಆನ್ ಫ್ರಂಟು ನೀವು ನೋಡ್ದಂಗೆ ಕಂಪ್ಲೀಟ್ ಡಿಸೈನ್ ಚೇಂಜ್ ಆಗಿದೆ. V4 ಅಲ್ಲಿ ಡೆವಿಲ್ ಕಂಪ್ಲೀಟಾಗಿ ವ್ಯಾನಿಷ್ ಆಗಿದೆ. ಲೈಟ್ಸ್ ನೋಡಿದ್ರೆ ಮಲ್ಟಿ ಕಡೆಯಿಂದ ತೊಗೊಂಡಿದ್ದಾರ ಅಂತ ಗೊತ್ತಾಗುತ್ತೆ. ವಿಂಗ್ಲೆಟ್ಸ್ ಕೂಡ ಇಂಟಿಗ್ರೇಟ್ ಮುಂಚೆ ವಿಂಗ್ಲೆಟ್ಸ್ ಬಂದ್ಬಿಟ್ಟು ಹಿಂದೆ ಕೊಡ್ತಿದ್ದೆ, ಬಟ್ ಇವಾಗ ವಿಂಗ್ಲೆಟ್ಸ್ ನಮಗೆ ಮುಂದೆ ಇಂಟಿಗ್ರೇಟೆಡ್ ಆಗಿ ಸೇಮ್ ಬಾಡಿ ಕಲರೆಲ್ಲ ಕೊಟ್ಟಿದ್ದಾರೆ. ಇದೊಂದ್ಬಿಟ್ಟು V4 ಮಾಡಲಲ್ಲಿ ಬಂದು V4S ಮಾಡಲಲ್ಲಿ ಬಂದ್ಬಿಟ್ಟು ಫ್ರಂಟಲ್ಲಿ ಬ್ಲ್ಯಾಕ್ ಮಾಡಿ ಸಿಂಗಲ್ ದೂರದಿಂದ 10 ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಾಡಿರೋದು ಬರುತ್ತೆ. ಆ್ಯಂಡ್ ಸಸ್ಪೆನ್ಷನ್ ಓಲ್ಡ್ ಸಸ್ಪೆನ್ಷನ್ ರಿಯರ್ ಕೂಡ ಓಲ್ಡ್ ಸಸ್ಪೆನ್ಷನ್ ಇರುತ್ತೆ. ಕ್ಯಾನ್ಸರ್ ಕೂಡ ಓಲ್ಡ್ ಬಟ್ ಅದ್ರಲ್ಲಿ ಬಂದು ಶಾರ್ಟ್ಸ್ ಬರುತ್ತೆ. ಇದರಲ್ಲಿ ಇವಾಗ ಸಿಂಗಲ್ ಸೈಡೆಡ್ ಸ್ವಿಂಗ್ ವ್ಯಾನಿಷ್ ಆಗಿದೆಗಳು. ಇವಾಗ ನಿಮಗೆ ಬೋತ್ ಸೈಡು ಅಟ್ಯಾಚ್ ಆಗಿರೋ ಸ್ವಿಂಗ್ ಬರುತ್ತೆ. ತುಂಬ ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ, ಲುಕ್ಸ್ ವೈಸ್, ಮೆಕ್ಯಾನಿಕಲ್ ವೈಸ್, ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್. ನಿಮ್ಗೆ ಇನ್ನೂ ಕಾರ್ಬನ್ ಆ್ಯಂಡ್ ಕಾರ್ಬನ್ ಪ್ರೋ ಅಂತ 2 ಮಾಡಲ್ ಬರುತ್ತೆ. ಆ 2 ಇನ್ನೂ ಇಂಡಿಯಾಗೆ ಲಾಂಚ್ ಮಾಡಿಲ್ಲ, ಆದಷ್ಟು ಬೇಗ ಲಾಂಚ್ ಮಾಡ್ತಾರೆ ಅದನ್ನು ಕೂಡ. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಕ್ಯಾಸ್ಟಿಂಗ್ಸ್ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಕೋಚ್ ಸ್ವಿಂಗ್ಸ್ ಬರುತ್ತೆ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನನ್ನ ಡ್ರೀಮ್ ಬೈಕ್ ಅಕ್ರಿಲಿಯಾ ಆ್ಯಂಡ್ ಡುಕಾಟಿ ಅಂತ. ನನಗೂ ತುಂಬ ಇಷ್ಟ ಆಯಿತು. ಬಟ್ ಆ ಲುಕ್ ಇಲ್ಲದೆ ಇರ್ಬೋದು, ಆ ಡೆವಿಲ್ ಲುಕ್ಕು, ಬಟ್ ಆದ್ರೂ ತುಂಬ ಚೆನ್ನಾಗಿದೆ. ಡಿಸೈನ್, ಇಂಜಿನಿಯರಿಂಗ್, ಇಟ್ಸ್ ಬ್ಯೂಟಿಫುಲ್. ಬಟ್ ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ರ್ಯಾಮರ್ ಇಂಟೆಕ್ ಬಂದು ಕೆಳಗಡೆ ಕೊಟ್ಟಿದ್ದಾರೆ. ನಾನು ಮಾತಾಡ್ತಿರೋದು ರ್ಯಾಮರ್ ಇಂಟೆಕ್ ಬಂದು ತುಂಬ ಕೆಳಗಡೆ ಕೊಟ್ಟಿದ್ದಾರೆ. ಸೊ ನಿಮಗೆ ಕಾಣಲ್ಲ ಡಿಸೈನ್, ಅದಕ್ಕೋಸ್ಕರ ಮಾಡಿರೋದು. ಇವಾಗ ಇದು ಫ್ರಂಟ್ ಮಡ್ಗಾಡ್ ಇದೆಯಲ್ಲ, ಫ್ರಂಟ್ ಮಡ್ಗಾಡ್ ಕೂಡ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಏರಿಂಗ್ ಬಂದು ಕಂಪ್ಲೀಟ್ಲಿ ಅದನ್ನು ಡೈರೆಕ್ಟ್ ಮಾಡುತ್ತೆ ಏರಿಂಗ್ಗೆ. ಸೊ ಇದು ಡಿಸೈನ್ ಇನ್ಸ್ಪೈರ್ ಆಗಿರೋದು ಬಂದ್ಬಿಟ್ಟು 1994 96 ಲಾಂಚ್ ಆಗಿದೆ ಅಂತ ಡುಕಾಟಿ 916 ಇನ್ಸ್ಪಿರೇಷನ್ ಆಗಿದೆ. V4 ಕ್ಯಾರೆಕ್ಟರ್ ಇರೋ ಇಂಜಿನ್ ಬರುತ್ತೆ, ಲಿಕ್ವಿಡ್ ಕೂಲ್ಡ್. ಆಬ್ವಿಯಸ್ಲಿ V4 ಅಂದರೆ ನಿಮ್ಗೆ ಹೆಸರಲ್ಲಿದೆ V4 ಅಂತ ಗೊತ್ತಾಗುತ್ತೆ. ಬಟ್ ಇದು ತುಂಬ ಚೇಂಜಸ್ ಆಗಿದೆಗಳು. ಕ್ಯಾಮ್ ಶಾಫ್ಟ್ ಚೇಂಜ್ ಆಗಿದೆ, ಬೆಟರ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಎಫಿಷಿಯನ್ಸಿ ಕೂಡ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ತಿದ್ರು. ಟ್ರಾನ್ಸ್ಮಿಷನ್ ಕೂಡ ಸೂಪರ್ ಸೈಕಲಿಂದ ಇನ್ಸ್ಪೈರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದಿಸ್ ಆಲ್ ನ್ಯೂ ಇಂಜಿನ್ ಪ್ರೊಡ್ಯೂಸಸ್ 2.6 HP, ಆಲ್ಮೋಸ್ಟ್ ಇದಕ್ಕಿಂತ ಒಂದು 2 HP ಇನ್ಕ್ರೀಸ್ ಆಗಿದೆ. ಬಟ್ ಟಾರ್ಕ್ ತುಂಬ ಕಮ್ಮಿ ಆಗಿದೆ ಅದಕ್ಕಿಂತ. ಟಾರ್ಕ್ನು ಅಷ್ಟೊಂದು ಏನೇನು ಟಾರ್ಕ್ ಕಮ್ಮಿ ಇಲ್ಲ, 130 ಏನೇನು ಟಾರ್ಕ್ ಸಿಗುತ್ತೆ, ಅದೇ ಥರ 132 ಇತ್ತು. ಓಲಿಂಗ್ ಸಸ್ಪೆನ್ಷನ್ ಡಿಸೈನ್ ಇಟ್ಸ್ ಸಬ್ಜೆಕ್ಟಿವ್. ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ, ಎಷ್ಟೊಂದು ಜನಕ್ಕೆ ಇಷ್ಟ ಆಗಿಲ್ಲ. ಬಟ್ ಪರ್ಸನಲಿ ನನಗೆ ನಿಜ ಇಷ್ಟ ಆಯಿತು. ಆನ್ ಪೇಪರ್ ಇಷ್ಟ ಆಗಿರಲಿಲ್ಲ, ಬಟ್ ಇವಾಗ ನಾನು ತುಂಬ ಇಷ್ಟ ಆಗಿದೆ ಡಿಸೈನ್. ಎಲ್ಲ ಔಟ್ಸೈಡಿಂದ ನಿಮ್ಗೆ ಇಲ್ಲ ಡ್ರಾಯಿಂಗ್ ಬಂದರೆ ಇನ್ಸೈಡಿಂದ ಡ್ರಾಯಿಂಗ್ ರಿಮೂವ್ ಮಾಡಿದ್ರೆ ಗೊತ್ತಾಗಲ್ಲ, ಅಷ್ಟು ಮೇನ್ಲಿ ಹೇಳ್ಬೇಕಂದ್ರೆ ಈ ಬ್ರೇಕ್ಸ್, ದೀಸ್ ಆರ್ ದಿ IP ಬ್ರೇಕ್ಸ್ ಅಂತ ಫಸ್ಟು ಈ ಗಾಡಿಯಿಂದನೇ ಹಾಕಿರೋದು. ಸೊ ಆಲ್ ಓವರ್ ದ ವರ್ಲ್ಡ್ ಈ ಗಾಡಿಯಿಂದನೇ ಎಂಟರ್ ಆಗ್ತಿರೋದು ಈ ಬ್ರೇಕ್ಸು. ಒಂದು ಸ್ಟೈಲ್ ಮಾಡಿ ಕೂಡ ಅವಾಗ ತಾನಿಗಾಲೆ ಬಂದಾಗ ಈ ಗಾಡಿನ ಎಂಟರ್ ಆಗಿತ್ತು. ಟೈಲ್ ಸೆಕ್ಷನ್ ಡಿಸೈನ್ ತೋರಿಸ್ತಿದ್ದಾರೆ. ಅದೇ ಪನಿಗಳೆ ಬಂದ್ಬಿಟ್ಟು ಈ ಇಂಡೆಕ್ಸ್ ಸೆಕ್ಷನ್ ತುಂಬ ಇಷ್ಟ ಆಗಿತ್ತು. ಎಸಿಮೆಟ್ರಿ ಬರೋದು. ಬಟ್ ಇದರಲ್ಲಿ ನೋಡಿದ್ರೆ
ರಿಯರ್ ಸೆಕ್ಷನ್ ಎರಡು ಕೂಡ ಫ್ಲಾಟ್ ಏನಾದ್ರು ವೈಡ್ ಡ್ಯಾಶ್ ಕೊಟ್ಟಿದ್ದಾರೆ. ಮುಂಚೆ ತುಂಬ ಸಣ್ಣ ಆಯಿತು, ಅಷ್ಟಿಲ್ಲ. ವೈಡ್ ಡ್ಯಾಶ್ ಕೊಟ್ಟಿದ್ದಾರೆ. ಶೇರಿಂಗ್ ಡ್ಯಾಂಪ್ನರ್ ಅಲ್ಲಿ ನಿಮಗೆ ಸಸ್ಪೆನ್ಷನ್ ಬಂದ್ಬಿಟ್ಟು ಶಾರ್ಟ್ ಸಸ್ಪೆನ್ಷನ್ ಬರುತ್ತೆ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಹೋಲಿಂಗ್ಸ್ ಬರುತ್ತೆ. ಹೋಲಿಂಗ್ಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಕ್ಯಾಶ್ ಟೂಲ್ಸ್, ಅದರಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಅಂತ ಸಿಕ್ಕಾಪಟ್ಟೆ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಒಂಥರ ಶಾರ್ಪ್ ಆಗೋಗಿದೆ ಲುಕ್ಕು, ಚೆನ್ನಾಗಿದೆ. ಹಳೇದೇ ಕಂಪೇರ್ ಮಾಡಿದ್ರೆ ನಿಮಗೆ ಅದೇ ಅದಕ್ಕಿಂತ ಶಾರ್ಪ್ ಆಗಿದೆ. ಏನಂದರೆ ವಿಂಗ್ಲೆಟ್ ಒಂದು ಬ್ಲ್ಯಾಕ್ ಕೊಡಬೇಕಿತ್ತು ಕಲರ್ ಅಷ್ಟೇ. ಅದೇ ಅಡಿಷನಲ್ ಇದೆಯಲ್ಲ, ಕಾರ್ಬನ್ ಅಡಿಷನ್, ಅದೇ ಅದು ಚೇಂಜ್ ಮಾಡಿಕೊಟ್ರೆ ಆಯಿತು. ಬಟ್ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಪ್ರೀವಿಯಸ್ ಜನ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಬಟ್ ಟೆಕ್ನಾಲಜಿ ಆ್ಯಂಡ್ ಪವರ್ ವೈಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ. ಅದು ಪೆಟ್ರೋಲ್ ಟು ಪೆಟ್ರೋಲ್ ಡಿಫ್ರೆನ್ಸ್ ಕೊಟ್ಟವ್ರಿ. ಒಂದೇನಾ? ನೋ ಕಮೆಂಟ್ಸ್. ಫುಲ್ ಡೀಟೇಲ್ ಆಗಿ ವಿಡಿಯೋ ಬರ್ತಿದೆ. ಇಗ್ನಿಷನ್ ಚಾನಲ್ನ ಚೆಕ್ಔಟ್ ಮಾಡಿ. ನನ್ನ ಚಾನಲ್ ನನಗೆ ಹೇಳ್ಕೊಣ. ಚೆನ್ನಾಗಿದೆ. ಹಾಂ, ಹೌದಾ ಬೈ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯಿತು ಬ್ರೋ. ಕೊಡಿಸಿ ಬ್ರೋ, ಒಂದು ಬುಕ್ ಮಾಡಿದ್ರೆ ಕೊಡಿಸಿ ಬ್ರೋ. ಕಿಡ್ನಿ ಕೊಟ್ಟರೆ ಸಾಕು. ನೋಡ್ರಪ್ಪ, ನೋಡ್ರಿ 3 ಜನ ಒಂದು ಕಿಡ್ನಿ ಸಾಕಪ್ಪ. 3 ಜನ ಏನಕ್ಕೆ? ಅದು ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸು, ಎಕ್ಸಾಸ್ಟು, ಅಲ್ಲಿ ಕೆಳಗಡೆ ಸೂಟ್ ಬೇರೆ ಇತ್ತು, ಅದೊಂದು ಸೂಟ್ ಒಂದು. ಇವ್ರದೆಲ್ಲ ಹಾಳಾಗೋಗ್ಬಿಟ್ಟಿದೆ 2 ಕೆಲವರು ಕಿಡ್ನಿ. ಅದಕ್ಕೋಸ್ಕರ ಗಾಡಿ ಹೆಂಗಿತ್ತು? ಬಿಸಿ ಆಗ್ಬಿಟ್ಟಿದ್ರೆ ಗೊತ್ತಾಯ್ತು. ಇವರು ಬುಕಿಂಗ್ ಅಮೌಂಟ್ ಕೊಡ್ತಾವ್ರೆ. ಬಟ್ ಯಾಕೋ ಇವತ್ತು ಜನ ಇವತ್ತು ಬುಕಿಂಗ್ ಅದಕ್ಕೆ ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡಿರೋದು. ಹೌದಾ? ನಾನೇನೋ ಹೇಳೋಣ ಹೇಳು. ಏನಿಲ್ಲ ಮಾಡ್ತಾ ಇದ್ವಿ. ಹೆಂಗಿತ್ತು ಗಾಡಿ? ಹೆಂಗನ್ನಿಸ್ತು? ಚೆನ್ನಾಗಿದೆ, ಸಖತ್ತಾಗಿದೆ. ಇಷ್ಟ ಆಯ್ತಾ? ಫೋಟೋದಲ್ಲಿ ಚೆನ್ನಾಗಿರ್ಲಿಲ್ಲ, ನನಗೆ ಫೋಟೋದಲ್ಲಿ ಇಷ್ಟ ಆಗಿಲ್ಲ. ಡೈರೆಕ್ಟಾಗಿ ನೋಡಿದ್ರೆ ಸಖತ್ತಾಗಿ. ಹಳೆ ಗಾಡಿ ಕಂಪೇರ್ ಮಾಡಿದ್ರೆ ಹಳೆ ಗಾಡಿ ನಾನು ನೋಡ್ಸಿಲ್ಲ ಬ್ರೋ. ಲುಕ್ ವೈಸ್ ಲುಕ್ ವೈಸ್ ಹಳೆ ಗಾಡಿ ಕಂಪೇರ್ ಮಾಡಿದ್ರೆ ಕಾಂಪ್ರಮೈಸ್ ಇಲ್ಲ. ಹಳೇದು ಸಖತ್ತಾಗಿದೆ. ಇದು ಚೆನ್ನಾಗಿದೆ. ಬಟ್ ಮಲ್ಟಿ ಸ್ಟಾರ್ ಥರ ಬಟ್ ಆನ್ ಗೋಯಿಂಗ್ ಹೋಗ್ತಾ ಅಡ್ಜಸ್ಟ್ ಆಗೇ ಆಗ್ತೀವಿ. ನಾನೇ ಕ್ರೇಟಲ್ಲಿ ತೆಗಿಬೇಕು ಹಂಗೆ ಅನ್ಸ್ಕ್ರೂ ಮಾಡ್ಕೊಂಡು. ಹೆಲಿಕಾಪ್ಟ್ರಲ್ಲಿ ಹೆಲಿಕಾಪ್ಟರ್ ಕೆಳಗಡೆ ಗ್ಯಾರೇಜಲ್ಲಿ ತೆಗೆಯೋದು. ಹೆಲಿಕಾಪ್ಟ್ರಲ್ಲಿ ಏನಕ್ಕೆ ಬಂದು ತೆಗೆಯೋದು? ಹೆಲಿಕಾಪ್ಟ್ರಲ್ಲಿ ಇಳಿಸೋದು, ಲ್ಯಾಂಡ್ ಮಾಡ್ತಾರೆ ಮನೆ ಮುಂದೆ ಅಂತ ಹೇಳಿದ್ದು. ನೈಸ್ ಮಾಡೋಣ. ನಾನು ಜೊತೆಲಿ ಹಿಡ್ತೀನಿ, ಹಿಂದ್ಗಡೆಯಿಂದ ಬಟ್ಟೆ ಹಿಡಿತೀನಿ. ಬೇಡ, ನಿನ್ನ ಕ್ರೇಟ್ ಮೇಲೆ ಕೂತ್ಕೊಂಡಿದ್ದು. ನಮ್ಮ ಚರಣ್ ಬ್ರೋ ಅವ್ರು ಇದ್ದಾರೆ. ಲೈಟಿಂದ ಅಷ್ಟೊಂದು ಕಾಣ್ತಿಲ್ಲ, ಇವಾಗ ಕಾಣ್ತಿಲ್ಲ. ಚರಣ್ ಬ್ರೋ ಇದ್ದಾರೆ. ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡ್ಕೊಂಬಿಡಿ. ನ್ಯೂಸ್ ಕನ್ನಡ ಅಂತ. ಆ್ಯಂಡ್ ಇದೆಲ್ಲ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಜನ ಹೋಗ್ಲಿ ಅಂತಲೇ ಕಾಯ್ಕೊಂಡಿದ್ದಾರೆ.